ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡಬೇಕು ಅಂತ ಈ ಯೋಜನೆಯನ್ನು ಸಹ ಹಾಕೊಂಡಿರೋದು. ಹಾಗಾಗಿ ನಾನು ಉದಯ ಭಾನು ಕಲಾ ಸಂಘದಲ್ಲಿ ನನ್ನನ್ನು ಬರಮಾಡಿಕೊಂಡಿರುವಂತಹ ಎಲ್ಲ ಹಿರಿಯರಿಗೆ, ಪದಾಧಿಕಾರಿಗಳಿಗೆ ನನ್ನ ನಮಸ್ಕಾರಗಳನ್ನು ಮೊದಲು ತಿಳಿಸ್ತೀನಿ. ಇನ್ನು ರಾಧಾಕೃಷ್ಣ ಸರ್ 2-3 ತುಂಬ ಚೆನ್ನಾಗಿರೋ ವಿಷಯ ಹೇಳಿದರು. ಅವರು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಕ್ಲಾಸ್ಮೇಟ್ ಅಂತ. ಅವರಿಬ್ಬರು ಒಟ್ಟಿಗೆ ಓದ್ತಾರೆ. ಅವರಿಬ್ಬರಿಗೂ ಸಹ ಒಂದೇ ರೀತಿಯಾದಂತಹ ಶಿಕ್ಷಣ ಸಿಗ್ತದೆ. ಎಲ್ಲ ಅರಸು ಮನೆತನದವರು ರಾಯಲ್ ಸ್ಕೂಲ್ ಹೋಗ್ತಾ ಇರ್ತಾರೆ. ಅದೇ ರಾಯಲ್ ಸ್ಕೂಲ್ನಲ್ಲೇ ಮಿರ್ಜಾ ಇಸ್ಮಾಯಿಲ್ ರವರಿಗೂ ಸಹ ಅವಕಾಶ ಸಿಗ್ತದೆ. ಇದರ ಪ್ರಭಾವವೋ ಏನೋ ಗೊತ್ತಿಲ್ಲ. ಮಿರ್ಜಾ ಇಸ್ಮಾಯಿಲ್ ರವರು ಬರೀ ಮೈಸೂರು ಸಂಸ್ಥಾನಕ್ಕೆ ಮಾತ್ರ ದಿವಾನರಾಗಿರಲಿಲ್ಲ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಾಲದಲ್ಲಿ ಇವರು ದಿವಾನರಾಗಿದ್ದರು. ಮೈಸೂರು ಮಾತ್ರ ಅಲ್ಲ, ಇದ್ರ ಜೊತೆಗೆ ಇವರು ಜೈಪುರದಲ್ಲೂ ಸಹ ದಿವಾನರಾಗಿದ್ದರು, ಹೈದರಾಬಾದ್ನಲ್ಲೂ ಸಹ ದಿವಾನರಾಗಿದ್ದರು. ಇವರು 1926ರಿಂದ 41ರವರೆಗೂ ನಮ್ಮ ಮೈಸೂರು ಸಂಸ್ಥಾನದ ದಿವಾನರಾಗಿದ್ದರು. ಬಹುಶಃ ಶೇಷಾದ್ರಿ ಅಯ್ಯರ್ ಅವರನ್ನ ಬಿಟ್ಟರೆ, ಶೇಷಾದ್ರಿ ಅಯ್ಯರ್ ಅವರು 18 ವರ್ಷಗಳ ಕಾಲ ದಿವಾನರಾಗಿದ್ದರು. ಅತ್ಯದ್ಭುತವಾದಂತಹ ಕೊಡುಗೆಗಳನ್ನ ಅವರು ಬೆಂಗಳೂರಿಗೂ ಕೊಟ್ಟಿದ್ದಾರೆ, ಮೈಸೂರಿಗೂ ಕೊಟ್ಟಿದ್ದಾರೆ, ಮೈಸೂರು ಸಂಸ್ಥಾನಕ್ಕೆ. ಅವರನ್ನ ಬಿಟ್ಟರೆ ನೆಕ್ಸ್ಟ್ ಬಹಳ ದೀರ್ಘಕಾಲ ದಿವಾನರಾಗಿದ್ದವರು ಅಂತಂದ್ರೆ ಅದು ನಮ್ಮ ಶ್ರೇಷ್ಠರಾದಂತಹ ದಿವಾನ್ ಮಿರ್ಜಾ ಇಸ್ಮಾಯಿಲ್ ಅವರು. ಅವರ ಪೂರ್ತಿ ಹೆಸರು ಅಮೀನ್ ಉಲ್ ಮುಲ್ಕ್ ಮಿರ್ಜಾ ಮೊಹಮ್ಮದ್ ಇಸ್ಮಾಯಿಲ್. ಪರ್ಷಿಯಾ ದೇಶದವರು. ಪರ್ಷಿಯಾದಿಂದ ಭಾರತಕ್ಕೆ ಅವರು ಬಂದು ಇಲ್ಲೇ ನೆಲೆ ನಿಂತವರು. ಮೈಸೂರು ಸಂಸ್ಥಾನದಲ್ಲಿ ಅವರು ತಮ್ಮ ಅಧ್ಯಾಪನ ಎಲ್ಲ ಮಾಡ್ತಾರೆ. ಅದಾದ ನಂತರ ಅವರು ದಿವಾನರಾಗಿ 3 ಪ್ರಮುಖ ಸಂಸ್ಥಾನಗಳಲ್ಲಿ ಕೆಲಸ ಮಾಡ್ತಾರೆ. ಮೊದಲನೇದಾಗಿ ಅವರು 15 ವರ್ಷ ಕಾಲ ಮೈಸೂರಿನಲ್ಲಿ 1926ರಿಂದ 41ರವರೆಗೆ ಕೆಲಸ ಮಾಡಿದ್ರು. ಅದಾದ್ಮೇಲೆ ಇಲ್ಲಿ ಅವರು ನಿವೃತ್ತರಾದ ತಕ್ಷಣ ಚಾಮರಾಜ ಒಡೆಯರ್ ಅವರು ಮಹಾರಾಜರಾಗ್ತಾರೆ. ಚಾಮರಾಜ ಒಡೆಯರ್ ಅವರು ಮಹಾರಾಜರಾದಾಗ ಇವರಿಗೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವ್ರ ಜೊತೆ ಇದ್ದಂತಹ ಅತ್ಯಂತ ಅನ್ಯೋನ್ಯವಾದ ಖಾಸ ಸಂಪರ್ಕ ಅವ್ರ ಜೊತೆ ಇರಲ್ಲ. ಅದಲ್ಲದೆ ಕೆಲವು ಸಂದರ್ಭಗಳು ಅವ್ರಿಗೆ ಅಂತ ಅನ್ಯೋನ್ಯವಾದ ಸಂಬಂಧವನ್ನ ಮುಂದುವರಿಸ್ಕೊಳಕ್ಕೂ ಆಗದೆ ಹಾಗೆ ಮಾಡಿದ್ರು. ಹೀಗಾಗಿ ಅವರು ರಾಜೀನಾಮೆ ಕೊಟ್ಟು ಅವರು ನಿವೃತ್ತಿಯನ್ನ ಪಡ್ಕೊಳ್ತಾರೆ. ಅದಾದ್ಮೇಲೆ 41ರಲ್ಲಿ ಇವರು ಇಲ್ಲಿಂದ ನಿವೃತ್ತರಾದ್ಮೇಲೆ 42ರಿಂದ 46ರವರೆಗೂ ಜೈಪುರಲ್ಲಿ ಇರ್ತಾರೆ. ನಾವು ನ್ಯೂಯಾರ್ಕ್ ಟೈಮ್ಸ್ ಪತ್ರಿಕೆ ನೋಡಿದ್ರೆ, ನ್ಯೂಯಾರ್ಕ್ ಟೈಮ್ಸ್ ಪತ್ರಿಕೆ 1942ರಲ್ಲಿ ಒಂದು ದೊಡ್ಡ ಆರ್ಟಿಕಲ್ ಮಿರ್ಜಾ ಇಸ್ಮಾಯಿಲ್ ಬಗ್ಗೆ ಬರೀತೆ. ನ್ಯೂಯಾರ್ಕ್ ಟೈಮ್ಸ್ ಪತ್ರಿಕೆ ಅಮೆರಿಕಾದು ಏನಂತ ಹೇಳುತ್ತೆ ಅಂದ್ರೆ, ಬಹುಶಃ ಜೈಪುರಕ್ಕೆ ದಿವಾನರಾಗಿ ಹೋಗದೆ ಹೋಗಿದ್ದಿದ್ರೆ, ಮಿರ್ಜಾ ಇಸ್ಮಾಯಿಲ್ ಅವರು ಹೋಗದೆ ಹೋಗಿದ್ದಿದ್ರೆ ಜೈಪುರ ಒಂದು ಹಳೆ ಹಳ್ಳಿ ತರಾನೇ ಇದ್ದು ಬಿಡ್ತಾ ಇತ್ತು. ಜೈಪುರವನ್ನ ಇಷ್ಟು ಅದ್ಭುತವಾದ ನಗರವಾಗಿ ಪರಿವರ್ತನೆ ಮಾಡಿದಂತ ಏಕೈಕ ವ್ಯಕ್ತಿ ಯಾರಾದ್ರೂ ಇದ್ರೆ, ಅಥವಾ ಏಕೈಕ ವ್ಯಕ್ತಿಯ ಕಾರ್ಯಾಚರಣೆ ಅನ್ನೋದು, ಅವರು ಅಲ್ಲಿ ನಡೆಸಿದಂತಹ ಕಾರ್ಯಾಚರಣೆ ಅನ್ನೋದು ಹೇಗಿತ್ತು ಅಂದ್ರೆ, ಅವರಿದ್ದಂತಹ ಕೆಲವು ವರ್ಷಗಳಲ್ಲಿ ಅವರು ಇಡೀ ನಗರವನ್ನ ಬದಲಾಯಿಸ್ಬಿಟ್ರು. ಯಾಕೆಂದ್ರೆ ಇವರು ಪ್ಯಾರಿಸ್ ಅನ್ನ ನೋಡ್ಕೊಂಡು ಬಂದಿದ್ರು. ಮಿರ್ಜಾ ಇಸ್ಮಾಯಿಲ್ ಅವರು ಪ್ಯಾರಿಸ್ ಅನ್ನ ನೋಡ್ಕೊಂಡು ಬಂದಿದ್ರು. ನಿಮ್ಗೆ ಬಹುಶಃ ಗೊತ್ತಿರ್ಬೋದು, ಆ ಕಾಲದಲ್ಲಿ ಇಡೀ ವಿಶ್ವದಲ್ಲೇ ಅತ್ಯಂತ ಸುಮನೋಹರವಾದಂತಹ ಮೋಸ್ಟ್ ಬ್ಯೂಟಿಫುಲ್ ಸಿಟಿ ಇನ್ ದ ವರ್ಲ್ಡ್ ಅಂದ್ರೆ ಅದು ಪ್ಯಾರಿಸ್. ಪ್ಯಾರಿಸ್ ತರ ಬ್ಯಾಂಗ್ಳೂರನ್ನ, ಮೈಸೂರನ್ನ ಮಾಡಬೇಕು ಅನ್ನೋದು ಮಿರ್ಜಾ ಇಸ್ಮಾಯಿಲ್ ಕನಸಾಗಿತ್ತು. ಹೇಗೆ ಪ್ಯಾರಿಸ್ ಇದೆಯೋ ಅದೇ ತರ ಬೆಂಗಳೂರು ನಗರವನ್ನು ಮಾಡಬೇಕು, ಮೈಸೂರು ನಗರವನ್ನು ಮಾಡಬೇಕು. ಮೈಸೂರು ನಗರ ಮತ್ತೆ ಬೆಂಗಳೂರು ನಗರ ಅಂದ್ರೆ ತುಂಬಾ ಇಷ್ಟ. ಎಷ್ಟೊಂದು ಇಷ್ಟ ಅಂದ್ರೆ, ನಾನು ಅವರೇ ಹೇಳಿರೋಂಥದ್ದು ಒಂದು ರೈಟ್ ಅಪ್ ತಂದಿದ್ದೀನಿ. ಈ ರೈಟ್ ಅಪ್ ಆರ್ಕೈವ್ಸಿಂದ ಕಲೆಕ್ಟ್ ಮಾಡ್ಕೊಂಡೆ, ಅವ್ರದ್ದೇ ವರ್ಡ್ಸು. ಇದು ಬಹುಶಃ ತುಂಬಾ ಇಷ್ಟ ಆಗುವಂಥದ್ದು. ನಮ್ಮ ಸ್ಟೂಡೆಂಟ್ ಗ್ರೂಪ್ಸ್ ಅಲ್ಲೆಲ್ಲ ಇದು ಬಹಳ ಇಷ್ಟ. ಮಿರ್ಜಾ ಇಸ್ಮಾಯಿಲ್ ಬಗ್ಗೆ ಮಕ್ಕಳು ಸೆಮಿನಾರ್ ಮಾಡ್ಲಿಕ್ಕೆ ಮುಂಚೆ ಇದನ್ನ ಮತ್ತೆ ಹೇಳಿ ಆನಂದಿಸ್ತಾರೆ. ಅದನ್ನ ನಾನು ನಿಮ್ ಮುಂದೆ ಹೇಳಲಿಕ್ಕೆ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಅವರು ಏನಂತ ಹೇಳ್ತಾರೆ, ಮಿರ್ಜಾ ಇಸ್ಮಾಯಿಲ್ ಅವರೇ ಹೇಳ್ಕೊಡ್ರೋದು ಏನಂತಂದ್ರೆ, ವಿ ಆರ್ ವೆರಿ ಪ್ರೌಡ್ ಆಫ್ ದ ಪ್ರಾಡಕ್ಟ್ಸ್ ಆಫ್ ಮೈಸೂರು. ಮೈಸೂರಲ್ಲಿ ಏನೇನು ಉತ್ಪಾದನೆ, ಯಾಕೆಂದ್ರೆ ಮೈಸೂರಿನಲ್ಲಿ ಎಲ್ಲ ಹೊಸ ಫ್ಯಾಕ್ಟ್ರಿಗಳನ್ನ, ಎಲ್ಲ ಹೊಸ ರೀತಿಯಾದಂತಹ ಕಾರ್ಯಾಚರಣೆಗಳನ್ನ ಪ್ರಾರಂಭ ಮಾಡಿದವರು ಮಿರ್ಜಾ ಇಸ್ಮಾಯಿಲ್ ಅವರು. ಸರ್ ಎಂ ವಿಶ್ವೇಶ್ವರಯ್ಯ ಅವರಿಗೆ ಮಿಲ್ಲರ್ ಕಮಿಟಿ ವರದಿಯಿಂದ ಅದು ಸರಿಯಾಗಿ ಅರ್ಥ ಆಗದೆ ಇರೋದ್ರಿಂದ, ಮಿಲ್ಲರ್ ಕಮಿಟಿಯ ಪ್ರಯೋಗ ಸರಿಯಾಗಿ ಜನಗಳಿಗೆ ಅರ್ಥ ಆಗದೆ ಇರೋದ್ರಿಂದ ಅವರು ರಾಜೀನಾಮೆ ತಗೊಳ್ಬೇಕಾದಂತಹ ಪರಿಸ್ಥಿತಿ ಬರುತ್ತೆ. ಹಾಗಾಗಿ ವಿಶ್ವೇಶ್ವರಯ್ಯನವರು ರಾಜೀನಾಮೆ ತಗೊಳ್ತಾರೆ. ಏನೇನು ವಿಶ್ವೇಶ್ವರಯ್ಯನವರು ಮಾಡಬೇಕು ಅಂತ ಅನ್ಕೊಂಡಿದ್ರು, ವಿಶ್ವೇಶ್ವರಯ್ಯನವರ ಇನ್ನ ಮನಸ್ಸಿನಲ್ಲಿ ಏನೇನೆಲ್ಲ ಇತ್ತೋ ಅವರ ಯೋಜನೆಗಳು, ಅದನ್ನೆಲ್ಲ ಪೂರ್ಣಗೊಳಿಸೋದಕ್ಕೆ ಅವಕಾಶ ಮಿರ್ಜಾ ಇಸ್ಮಾಯಿಲ್ ಅವರಿಗೆ ಸಿಗುತ್ತೆ.
ಮಿರ್ಜಾ ಇಸ್ಮೈಲ್ ಅದನ್ನೆಲ್ಲ ಹೇಳ್ತಾರೆ, ವಿ ಆರ್ ವೆರಿ ಪ್ರೌಡ್ ಆಫ್ ದ ಪ್ರಾಡಕ್ಟ್ಸ್ ಆಫ್ ದ ಫ್ಯಾಕ್ಟರೀಸ್ ವಿಚ್ ಆರ್ ಪ್ರೊಡ್ಯೂಸ್ಡ್ ಹಿಯರ್ ಇನ್ ಮೈಸೂರು. ಏನು ಉತ್ಪಾದನೆ ಆಗ್ತಾ ಇದೆ ಅದ್ರ ಬಗ್ಗೆ ಎಲ್ಲ ನಮಗೆ ಬಹಳ ಖುಷಿ. ಟ್ರೈ ಟು ಸೆಟ್ ಬಿಫೋರ್ ಆಲ್ ಟ್ರೂ ಮೈಸೂರಿಯನ್ಸ್, ನಮ್ಮ ಮೈಸೂರು ಜನ ಅವ್ರ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಐಡಿಯಾ ಏನು, ದೇ ಶುಡ್ ವಾಶ್ ದೆಮ್ಸೆಲ್ಸ್ ವಿತ್ ಮೈಸೂರು ಸೋಪ್. ಅದು ಅವರ ಭಾಷೆನಲ್ಲಿ, ಅವರು ಕನ್ನಡ ಇಂಗ್ಲಿಷ್ ಎರಡು ಬಹಳ ಚೆನ್ನಾಗಿ ಮಾತಾಡ್ತಾ ಇದ್ರು. ಮೈಸೂರು ಸಂಸ್ಥಾನದವರು ಮೈಸೂರು ಸಂಸ್ಥಾನದ ಮೈಸೂರು ಗಂಧದ ಸಾಬೂನನ್ನು ಉಪಯೋಗಿಸಿ ಸ್ನಾನ ಮಾಡ್ಕೊಳ್ಳಿ. ಮೈಸೂರಿನದ್ದೇ ಆದಂತಹ ಗಂಧದ ತೈಲವನ್ನ ನೀವು ಸ್ನಾನ ಮಾಡಿದ್ಮೇಲೆ ಲೇಪಿಸ್ಕೊಳ್ಳಿ. ಅದಾದ್ಮೇಲೆ ಮೈಸೂರು ಸಂಸ್ಥಾನದವರೇ ತಯಾರು ಮಾಡಿರುವಂತಹ ಟವಲ್ಗಳಿಂದ ನೀವು ಮೈಯನ್ನು ಒರೆಸ್ಕೊಳ್ಳಿ. ಮೈಸೂರು ರಾಜ್ಯದಲ್ಲಿ ತಯಾರಾದ ಅತ್ಯುತ್ಕೃಷ್ಟವಾದಂತಹ ರೇಷ್ಮೆ ಇವತ್ತು ಸಿಕ್ಕದೇ ಇಲ್ಲ. ಮೈಸೂರು KSLC ಮೈಸೂರು ಸಿಲ್ಕು ಇವತ್ತು ಸಿಕ್ಕದೇ ಇಲ್ಲ. ಟೋಕನ್ ತಗೊಂಡು ನಿಂತ್ಕೊಂಡ್ರು ಮೈಸೂರು ಸಿಕ್ಕಲ್ಲ. ಅಷ್ಟು ಅತ್ಯಂತ ಕಾಸ್ಟ್ಲಿಯೆಸ್ಟ್ ಸಿಲ್ಕ್ ಇನ್ ದ ವರ್ಲ್ಡ್, ಆಯ್ತಾ. ಹಾಗಾಗಿ ಅಂತಹ ಮೈಸೂರಲ್ಲೇ ತಯಾರಾದಂತಹ ರೇಷ್ಮೆ ಬಟ್ಟೆಗಳನ್ನ ನೀವು ಧರಿಸಿ, ಮೈಸೂರು ಸಂಸ್ಥಾನದ ಕುದುರೆಗಳ ಮೇಲೆ ನೀವು ಸವಾರಿ ಮಾಡಿ, ಮೈಸೂರಿನಲ್ಲಿ ತಯಾರಾಗುವಂತಹ ಅತ್ಯಂತ ರುಚಿಕರವಾದ ಪುಷ್ಕಳವಾದ ಆಹಾರವನ್ನ ನೀವು ಸೇವಿಸಿ ಹಾಗೂ ಆರೋಗ್ಯವಂತರಾಗಿರಿ. ಮೈಸೂರು ಸಂಸ್ಥಾನದಲ್ಲಿ ಬೆಳೆಯುವಂತಹ ಕಾಫಿ ಬೀಜವನ್ನ ಬಳಸಿ ಕಾಫಿ ಕುಡಿ. ಇಲ್ಲೇ ತಯಾರಾಗುವಂತಹ ಮೈಸೂರು ಸಕ್ಕರೆ ಕಾರ್ಖಾನೆಯಲ್ಲಿ ತಯಾರಾದ ಮೈಸೂರು ಸಕ್ಕರೆಯನ್ನು ಬಳಸಿ ಬೆಳಗ್ಗೆ ನಿಮ್ಮ ಕಾಫಿಯನ್ನು ನೀವು ಆಹ್ಲಾದಿಸಿ. ಅದ್ರ ಜೊತೆಗೆ ಮೈಸೂರು ವೀಳ್ಯದೆಲೆ ಹಾಕೊಳ್ಳಿ, ಮೈಸೂರು ಮಲ್ಲಿಗೆಯನ್ನು ಮುಡ್ಕೊಳ್ಳಿ, ಮೈಸೂರು ಪೇಟಾವನ್ನು ಧರಿಸಿ, ಮೈಸೂರಿನ ಸಂಸ್ಥಾನದಲ್ಲಿ ತಯಾರು ಮಾಡುವಂತಹ ಮೈಸೂರು ಸಿಮೆಂಟ್ ಇಂದ ನಿಮ್ಮ ಮನೆಗಳನ್ನ ನೀವು ಕಟ್ಕೊಳ್ಳಿ. ಇಲ್ಲಿ ತಯಾರಾಗುವಂತಹ ಉಕ್ಕನ್ನು ಉಪಯೋಗಿಸ್ಕೊಳ್ಳಿ. ಇಲ್ಲೇ ಸಂಸ್ಥಾನದಲ್ಲಿ ತಯಾರಾಗುವಂತಹ ಅತ್ಯುತ್ತಮವಾದ ಕುರ್ಚಿ, ಮೇಜು ಮುಂತಾದ ಸಾಮಾನುಗಳನ್ನ ನಿಮ್ಮ ಮನೆಗಳಲ್ಲಿ ಉಪಯೋಗಿಸಿ. ಮೈಸೂರು ಸಂಸ್ಥಾನದ ತಯಾರಾದಂತಹ ಕಾಗದದಲ್ಲಿ, ಮೈಸೂರು ಮಿಲ್ಸ್, ಪೇಪರ್ ಮಿಲ್ಸ್, ಅಲ್ಲಿನ ತಯಾರಾದ ಕಾಗದದಲ್ಲಿ ನಿಮ್ಮ ಪತ್ರಗಳನ್ನ ಬರ್ಕೊಳ್ಳಿ. ಹೀಗೆ ಅವರು ಹೇಳ್ತಾ ಮೈಸೂರನ್ನ ಒಂದು ಸ್ವಾಯತ್ತ, ಅದೇ ಒಂದು ಸ್ವಾಯತ್ತ ರಾಜ್ಯ. ಅದು ಯಾವುದಕ್ಕೂ ಬೇರೆಯವ್ರ ಮೇಲೆ ಯಾವುದೇ ಕಾರಣಕ್ಕೂ ನೀವು ಊಟ ಮಾಡಲಿಕ್ಕೆ ಮೈಸೂರಿನ ಪಿಂಗಾಣಿ ಪಾತ್ರೆಗಳನ್ನು ಬಳಸಿ, ಇಲ್ಲೇ ತಯಾರಾಗುವಂತಹ ವಸ್ತುಗಳನ್ನು ಉಪಯೋಗಿಸಿ ಅಂತ ಅವರು ಒಬ್ಬ ರಾಯಲ್ ಅಂಬಾಸಿಡರ್ ಆಗ್ಬಿಟ್ಟಿದ್ರು ಮೈಸೂರಿನ ಉತ್ಪಾದನೆಗಳಿಗೆ. ಮತ್ತು ಅವರೇ ಮೈಸೂರಿನಲ್ಲಿ ಇಂತಹ ಎಲ್ಲ ಫ್ಯಾಕ್ಟ್ರಿಗಳನ್ನು ಸಹ ಅದನ್ನ ಅವ್ರು ಅಷ್ಟು ಚೆನ್ನಾಗಿ ಹೇಳ್ಕೊಂಡಿದ್ದಾರೆ. ಯು ವಾಶ್ ಯುವರ್ ಸೆಲ್ಸ್ ವಿತ್ ಮೈಸೂರು ಸೋಪ್, ಡ್ರೈ ದೆಮ್ಸೆಲ್ಸ್ ವಿತ್ ಮೈಸೂರು ಟವಲ್ಸ್, ವೇರ್ ಮೈಸೂರು ಸಿಲ್ಕ್, ಈಟ್ ಅಬಂಡೆಂಟ್ ಮೈಸೂರು ಫುಡ್, ಮೈಸೂರು ಪಾಕ್, ಆಯ್ತಾ, ವಿತ್ ಮೈಸೂರು porcelain you can have your food, drink Mysore coffee, Mysore sugar, you can equip your houses with Mysore furniture, you can light yourself with Mysore lamps. ಇಡೀ ಮೈಸೂರು ಅರಮನೆಯನ್ನ ಇಲ್ಲಿಯವರೆಗೂ ಮೈಸೂರು ಲ್ಯಾಂಪ್ಸೇ, ಸಾವಿರಾರು ಮೈಸೂರು ಲ್ಯಾಂಪ್ಸು ದಸರಾ ಕಾಲದಲ್ಲಿ ಮೈಸೂರು ಅರಮನೆಯಿಂದ ವಿಜೃಂಭಿತಗೊಳಿಸ್ತಾ ಇತ್ತು. ಇದೆಲ್ಲವನ್ನು ಸಹ ಅವರು ಮೈಸೂರು ಬಗ್ಗೆ ಹೇಳ್ತಾರೆ. ಇದು ಏನನ್ನು ತೋರಿಸುತ್ತೆ ಅಂದ್ರೆ, ಮಿರ್ಜಾ ಇಸ್ಮಾಯಿಲ್ ಅವ್ರಿಗೆ ಮೈಸೂರು ಬಗ್ಗೆ ಮತ್ತು ಮೈಸೂರಿನಲ್ಲಿ ನಾವೆಲ್ಲರೂ ಸಹ ನಮ್ಮದೇ ವಸ್ತುಗಳ ಮೇಲೆ ಅವಲಂಬಿತರಾಗಿರ್ಬೇಕು ಅನ್ನೋದನ್ನ ಹೇಳುತ್ತೆ. ಅಂದ್ರೆ ಏನು, ಅವರು ಯಾವುದನ್ನು ಸಹ ಮೈಸೂರಿನಿಂದ ಹೊರಗಡೆ ತರಲೇಬಾರ್ದು, ಎಲ್ಲವನ್ನೂ ನಾವೇ ಉಪಯೋಗಿಸ್ಬೇಕು, ನಾವು ಅದನ್ನ ತಯಾರು ಮಾಡಬೇಕು. ಮತ್ತು ಇದನ್ನ ನಾವು ಕೊಟ್ಟು ಕಿಲ್ಲತ್ತುಗಳನ್ನ ಕೊಟ್ಟು, ಕೈಗೆ ಅವರ ನೆನಪಿಗೆ, ಆಯ್ತಾ, ರಾಜನ ಉಡುಗೊರೆಯನ್ನ ಕೊಟ್ಟು ಅವರು ಕಳಿಸ್ತಾ ಇದ್ರು. ಇದು ನಿಜವಾಗ್ಲೂ ಸಹ ದಸರಾದಲ್ಲಿ ಮಾಡಬೇಕಾಗಿರುವಂತದ್ದು. ದಸರಾ ವಿಜಯನಗರದಲ್ಲಾಗ್ಲಿ ದಸರಾ ಬಗ್ಗೆ ಮಾತಾಡ್ಲಿಕ್ಕೆ ನಾನು ಪ್ರತಿ ವರ್ಷ ಹೋಗ್ತೇನೆ. ಯಾವ್ದಾದ್ರು ಒಂದು TV ಇದಕ್ಕೆ ಆಲ್ಮೋಸ್ಟ್ ಎವ್ರಿ ಇಯರ್ ಹೋಗ್ತೇನೆ. ಈ ವರ್ಷ ನಮ್ಮ ಅಮ್ಮಂಗೆ ಹುಷಾರಿರ್ಲಿಲ್ಲ, ಹಾಗಾಗಿ ನಾನು ಜಾಸ್ತಿ ಹೋಗ್ತಿರಕ್ಕಾಗ್ಲಿಲ್ಲ. ಈ ವರ್ಷ ನಾನು ಸುವರ್ಣಕ್ಕೆ ಹೋಗಿದೆ. ಆದ್ರೆ ವಿಶೇಷ ಏನು, ದಸರಾದ ವಿಶೇಷತೆ ಏನು ಅಂತಂದ್ರೆ, ದಸರಾದಲ್ಲಿ ಅತ್ಯಂತ ಶ್ರೇಷ್ಠರನ್ನ, ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ಸಾಧನೆಯನ್ನು ಮಾಡಿರೋರನ್ನ ಕರೆದು ಗುರುತಿಸಿ ಸನ್ಮಾನಿಸ್ತಾ ಇದ್ರು, ಸತ್ಕರಿಸ್ತಾ ಇದ್ರು. ಆ ಕಾರ್ಯ ಆಗ್ಬೇಕು, ಆ ಕಾರ್ಯವನ್ನ ಮಾಡ್ಬೇಕು ಅನ್ನೋದನ್ನ ಇವರು ಮಾಡಿ ತೋರಿಸೋದು. ಯಾರು? ನಮ್ಮ ಮಿರ್ಜಾ ಇಸ್ಮಾಯಿಲ್ ಸರ್ ಮಾಡಿ ತೋರಿಸೋದು. ಕೈಗಾರಿಕಾ ಬೆಳವಣಿಗೆ ಅವರ ಕಾಲದಲ್ಲಿ ಆಗಿದ್ದು, ನಮ್ಮದೇ ಹೇಳಿದ ನಾನು, ಎಲ್ಲ ಕ್ಷೇತ್ರಗಳಲ್ಲೂ ನಮ್ಮದೇ ಆದಂತಹ ಕೈಗಾರಿಕೆ, ಅದು ಸ್ವಯಂ ಆಗಿರ್ಬೇಕು. ನಾವು ಯಾವುದೇ ಕಾರಣಕ್ಕೂ ಬೇರೆಯವ್ರ ಮೇಲೆ ಯಾವುದೇ ವಿಷಯಕ್ಕೂ ಸಹ ಅವಲಂಬಿತರಾಗಿರ್ಬಾರ್ದು. ನಾವು ಎಲ್ಲವನ್ನೂ ಸಹ ನಾವೇ ತಯಾರು ಮಾಡ್ಕೊಳ್ಳೋರಾಗಿರ್ಬೇಕು ಅನ್ನುವಂಥ ಆಸಕ್ತಿ. ಹಾಗೂ ಅವರು ಮತ್ತೆ ಸರ್ ವಿಶ್ವೇಶ್ವರಯ್ಯನವರು ಅತ್ಯಂತ ಉತ್ತಮವಾದ ಸ್ನೇಹಿತರು. ಅವರು ಬಹಳ ಬೇಗ ಪ್ಲಾನ್ ಹಾಕ್ಬಿಡೋರು. ಅದ್ರ ಬಗ್ಗೆ ಸಾಕಷ್ಟು ಕಥೆಗಳಿದೆ, ಕೇಳೋಕೆ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಮೈಸೂರು ಸಂಸ್ಥಾನದಲ್ಲಿ
ಆರ್ಕೈವಲ್ ಡಿಪಾರ್ಟ್ಮೆಂಟ್ ಬಂದ್ರೆ ಇಬ್ರು ಯಾವುದೋ ಒಂದು ಕಪ್ ಕಾಫಿ ಇಟ್ಕೊಂಡು ಕುತ್ಕೊಂಡ್ರೆ ಅವ್ರು ಕುತ್ಕೊಂಡು 7-8 ಇಂಡಸ್ಟ್ರೀಸ್ಗೆ ಪ್ಲಾನ್ ಹಾಕ್ಬಿಡೋವಂತೆ ಕುತ್ಕೊಂಡು ಪ್ಲಾನ್ ಮಾಡಿಬಿಡೋವಂತೆ ಹೇಗೆ ಇಂಡಸ್ಟ್ರೀಸ್ ತಯಾರು ಮಾಡಬೇಕು, ಆ ಇಂಡಸ್ಟ್ರೀಸ್ ಎಲ್ಲಿ ತಯಾರಾಗಬೇಕು, ಯಾವ ಜಾಗದಲ್ಲಿ ತಯಾರಾಗಬೇಕು, ಎಷ್ಟು ಎಕರೆ ಭೂಮಿ ಬೇಕಾಗುತ್ತೆ, ಅಲ್ಲಿ ಯಾರ್ಯಾರು ಹೋಗಿ ಕೆಲಸ ಮಾಡಬೇಕು, ಅಲ್ಲಿಗೆ ಅವಶ್ಯಕತೆ ಇರುವಂಥ ಲೇಬರ್ ಎಲ್ಲಿಂದ ನಾವು ತರಬೇಕು, ಬೇಕಾಗಿರುವಂಥ ನ್ಯಾಚುರಲ್ ರಿಸೋರ್ಸಸ್ ಇದೆಲ್ಲನೂ ಒಂದು ಓವರ್ ಕಪ್ ಆಫ್ ಕಾಫಿ ಅವರಿಬ್ಬರು ತೀರ್ಮಾನ ಮಾಡ್ಕೊಂಡ್ಬರೋದು. ಅಂದರೆ ಅವರು ಅಷ್ಟು ಚೆನ್ನಾಗಿ ಅಂದರೆ ಮೈಂಡ್ ಸೆಟ್ಟು ಅಷ್ಟು ಚೆನ್ನಾಗಿ ಅವರು ಜೆಲ್ ಆಗ್ತಾ ಇದ್ರು. ಈ ಥರ ಹಲವಾರು ವಿಷಯಗಳನ್ನ ಹಲವಾರು ಕಥೆಗಳಿದ್ರು. ಇದ್ರ ಬಗ್ಗೆ ಎಲ್ಲ ಹೇಳಲಿಕ್ಕೆ ನನ್ನ ಹತ್ರ ಹಲವಾರು ಕಥೆಗಳಿದೆ. ಸ್ವಲ್ಪ ನಿಧಾನಕ್ಕೆ ಯಾವಾಗಲಾದ್ರೂ ಹೇಳ್ತೇನೆ. ಯಾಕೆಂದ್ರೆ ಕನ್ನಂಬಾಡಿ ಕಟ್ಟಿದ ವಿಷಯ ಹಾಗೂ ಬ್ರಿಟಿಷರು ಇನ್ನು ಅಷ್ಟೊಂದು ಇಷ್ಟ ಆಗಲ್ಲ. ಯಾಕೆ ನಮ್ಮ ನಿಮಗೆ ಬಹಳ ಇಷ್ಟ ಆಗುತ್ತೆ ಮಿರ್ಜಾ ಇಸ್ಮಾಯಿಲ್ ಅವ್ರಿಗೆ. ಯಾಕೆಂದ್ರೆ ಯಾವ್ಯಾವುದು ಫಸ್ಟ್ ನಮ್ಮಲ್ಲೇ ಫಸ್ಟ್ ಇಡೀ ಇಂಡಿಯಾದಲ್ಲಿ ನೀವು ಸ್ವಲ್ಪ ಪುಷ್ಪಾರ್ಚನೆ ಮಾಡಿ. ರಾಜೀವ್